ಅವನ್ನ ಹೈಕಮಾಂಡ್ ಮಾಡ್ಯದಂತ ಹೇಳ್ಬೇಕಾಗ್ತದೆ. ಅಹಿಂದ ಸಂಘಟನೆ ಇವ್ರ ಕೈಯಲ್ಲಿ ನೋಡ್ರಿ, ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಒಂದು ಕೂಗು ಬರ್ತಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆ ಸಿದ್ದರಾಮೋತ್ಸವ ಅದು ಇದು ಮಾಡ್ತಾಯಿದ್ರು. ಅದು ಇವತ್ತು ಏನಾಯ್ತಪ್ಪ ಅಂದ್ರೆ ಅದರಿಂದ ಸಹಜವಾಗಿ ಅದು ಕೇಂದ್ರ ಸರ್ಕಾರ ಕೇಂದ್ರದ ಅದರಲ್ಲಿ ಮುಖ್ಯ ಹೈಕಮಾಂಡದ ಒಂದು ಗಮನವನ್ನು ತನ್ನ ಕಡೆ ಸೆಳೆಯುವಂಥದ್ದು, ಅವ್ರ ಮೇಲೆ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯರು ಮಾಡಿದ್ರೇನೋ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದ್ವು, ಈಗೂ ಕೇಳ್ತಾ ಇದ್ದಾವೆ. ಅದನ್ನು ತಪ್ಪಿಸೋ ಸಲುವಾಗಿ ಇವತ್ತು ಸಿದ್ದರಾಮಯ್ಯರನ್ನ ಮತ್ತು ಸತೀಶ್ ಅವರು ಅದೇ ಸಹಜವಾಗಿ ಆಯಿತು, ಏನಾಯಿತು ಆಯಿತು, ಅವರು ದೂರ ಸರಿಸಿ ಅಹಿಂದ ಮೂವ್ಮೆಂಟನ್ನು ತಮ್ಮೊಳಗೆ ತೆಗೆದುಕೊಂಡ ಇವ್ರನ್ನ ಬದಿಗೆ ಸರಿಸುವಂಥ ಹೊರಗಿಂದ ಬಂದಂಥವ್ರನ್ನ ದೂರ ಇಡುವಂಥ ಕೆಲಸ ಈಗ ನಡೀತಾ ಇದೆ ಅನ್ನುವಂಥ ಒಂದು ಸಂಶಯ ಮೂಡ್ತಾ ಇದೆ. ಈ ಸಂಶಯಕ್ಕೆ ಯಾವ ರೀತಿಯಾಗಿ ಉತ್ತರ ಸಿಗ್ಬೋದು ಬಿಡ್ಬೋದು ಆ ಮಾತು ಬೇರೆ, ಬಟ್ ಚರ್ಚೆ ಮಾತ್ರ ಈ ರೀತಿ ನಡೀತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಅದೇ ಕಾಲಕ್ಕೆ ಈ ಸತೀಶ್ ಅವರ ಶಕ್ತಿಯನ್ನು ಏನಂತೀನಿ ಅದಕ್ಕೆ ಬದಿಗೆ ಸರಿಸುವಂಥ ಕೆಲಸ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆ ಕೆಲಸ ಹೈಕಮಾಂಡ್ ಜೊತೆಗೆ ಡಿ ಕೆ ಶಿ ಅವರು ಕುಡ್ಕೊಂಡು ಮಾಡಿದ್ರಂತಾಗಿ ಡಿ ಕೆ ಶಿ ಅವ್ರ ಹಾದಿ ಸುಗಮ ಆದರೂ ಇಲ್ಲೊಂದು ಗಮನಿಸಬೇಕಾದ್ದೇನಪ್ಪ ಅಂದರೆ ಸಿದ್ದರಾಮಯ್ಯರು ತಮ್ಮ ಹಿಡಿತವನ್ನು ಇನ್ನೂ ಬಿಟ್ಟು ಕೊಡ್ತಾ ಇಲ್ಲ ಅನ್ನಿಸಿದ ಸ್ಪಷ್ಟ ಅದ. ಆದರೂ ಕಾಲಕ್ಕೆ ತಕ್ಕಂಗೆ ಮನುಷ್ಯ ಬದಲಾವಣೆ ಆಗೇ ಆಗ್ತಿರ್ತಾರೆ. ಆ ನೆಲೆಗಟ್ಟಿನಲ್ಲೇ ಈಗ ಮರಳಿ ಮೂಲ ಕಾಂಗ್ರೆಸ್ಸಿನ ಕೈಯಲ್ಲಿ ಅಧಿಕಾರ ಸಿಕ್ಕಿದ್ರಿಂದಾಗಿ ಇದೆಲ್ಲ ಮುಂದಿನ ದಿನಗಳಲ್ಲಿ ಭಾಳಷ್ಟು ಏನಪ್ಪ ಅಂತಂದ್ರೆ ಅಹಿಂದ ಮೂಮೆಂಟಕ್ಕೆ ಹೊಡೆದು ಬಿಡೋದಷ್ಟೇ ಅಲ್ಲ, ಇದು ಸಿದ್ದರಾಮಯ್ಯ ಮತ್ತು ಸತೀಶ್ ಅವರ ಮಧ್ಯದ ದೂರದಿಂದ ಹೆಚ್ಚು ಮಾಡ್ತಾ ಅವರು ಸಹ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡ್ತದೋ ಏನೋ. ಒಟ್ಟಾರೆಯಾಗಿ ಅಹಿಂದ ಮೂಮೆಂಟ ಜೊತೆಗೆ ಈ ಹೊರಗಿನಿಂದ ವಲಸೆ ಬಂದವರು ನಾನು ಕರ್ಕೊಳ್ತೀವಿ, ನಮ್ಮ ಸಿದ್ದರಾಮಯ್ಯರು ಮತ್ತು ಸತೀಶ ಮಹದೇವಪ್ಪನಂಥವರು, ಇವರಿಗೆಲ್ಲರಿಗೂ ಒಂದು ರೀತಿಯಿಂದ ಕಾಂಗ್ರೆಸ್ನಿಂದ ಏನಪ್ಪ ಅಂತಂದ್ರೆ ಅಧಿಕಾರ ಕೊಟ್ಟರು, ಬಟ್ ಬದಿಗೆ ಸರಿಸೋದು ಕೆಲಸ ಮಾಡ್ತಾ ಇನ್ನಷ್ಟು ಹೆಚ್ಚಿನ ಶಕ್ತಿ ಇದನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಕೆಲಸನೂ ಮಾಡಿದ್ದಾರೆ. ಹೇಗಾಗಿ ಲಾಭವಾದ ಹಾನಿನೂ ಅದ, ಬಟ್ ಹೊಡೆತು ಮಾತ್ರ ಇವರಿಬ್ಬರಿಗೂ ಅಂದರೆ ಅಹಿಂದ ಮೂವ್ಮೆಂಟ್ ಏನು ಮಾಡಿದ್ರು ಇವರಿಗೆ ಇದರಿಂದ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮೋಸ್ಟ್ಲಿ ಬಿದ್ದಾವಂದ್ರೆ ಅಡ್ಡಿ ಇಲ್ಲ. ಇನ್ನು ಸತೀಶ್ ಅವರು ಇದನ್ನು ಯಾವ ರೀತಿಯಾಗಿ ಮೇಲೆ ಎತ್ತಬಹುದು ಅಹಿಂದವನ್ನು ಸಿದ್ದರಾಮಯ್ಯ